ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಣಕಣ ದಿನೇ ದಿನೇ ಹೈ ವೋಲ್ಟೇಜನ್ನು ಪಡ್ಕೊಳ್ತಾ ಇರುವಂಥದ್ದು. ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ನಡುವೆ ನೇರ ಹಣಾಹಣಿ ಏರ್ಪಟ್ಟಿರುವಂಥದ್ದು. ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಇಬ್ಬರೂ ಕೂಡ ಗೆಲುವಿಗಾಗಿ ಸೆಣಸಾಟವನ್ನು ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಕಾಂಗ್ರೆಸ್ ಈ ಬಾರಿ ಅಹಿಂದ ಮತಗಳನ್ನು ಬಿಟ್ಕೊಡಬಾರ್ದು ಅಂತೇಳಿ ಅಹಿಂದ ಮತಬೇಟೆಗೆ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯನವರೇ ಕಣಕ್ಕಿಳಿದಿದ್ದಾರೆ. 2 ದಿನಗಳ ಕಾಲ ದಾವಣಗೆರೆಯಲ್ಲಿ ಮತಬೇಟೆಯನ್ನು ಮಾಡಿರುವಂಥ ಸಿ ಎಂ ಸಿದ್ದರಾಮಯ್ಯ ಇವತ್ತು ಕೂಡ ನಿನ್ನೆ ಕೂಡ ದಾವಣಗೆರೆಯಲ್ಲಿ ಮತಬೇಟೆಯನ್ನು ಮಾಡಿದರು. ಇವತ್ತು ಕೂಡ ಅಹಿಂದ ಮತಗಳ ಮೇಲೆ ಕಣ್ಣನ್ನು ಇಟ್ಟು ಅಹಿಂದ ಮತಬೇಟೆಗೆ ಇವತ್ತು ಸಿದ್ದರಾಮಯ್ಯನವರು ಖುದ್ದಾಗಿ ಫೀಲ್ಡಿಗೆ ಇಳಿತಾ ಇದ್ದಾರೆ. ಅದ್ರ ಬಗ್ಗೆ ಹೊರಗಡೆ ಸುದ್ದಿಯನ್ನು ಬ್ರೇಕ್ ಮಾಡಿದ್ದಾರೆ. ಬ್ರೇಕಿಂಗನ್ನು ನೋಡ್ತಾ ಹೋಗೋಣ. ಸಿದ್ದರಾಮಯ್ಯವರ ಮತಬೇಟೆ ಯಾವ ರೀತಿ ಇದೆ ಅಂತೇಳಿ. ಅಹಿಂದ ಮತಬೇಟೆಗೆ ಸಿ ಎಂ ಸಿದ್ದರಾಮಯ್ಯ ನೇರವಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅಹಿಂದ ಪ್ರಾಬಲ್ಯದ ವಾರ್ಡ್ಗಳಲ್ಲಿ ಮತಬೇಟೆಯನ್ನು ಮಾಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ. ಅಹಿಂದ ಮತಕ್ಕಾಗಿ ಅಖಾಡಕ್ಕೆ ಇಳಿದ ಸಿ ಎಂ ಗ್ರಾಮೀಣ ಭಾಗದ ಬಳಿಕ ನಗರದಲ್ಲಿ ಮತಬೇಟೆಯನ್ನು ಪ್ರಾರಂಭ ಮಾಡಿದ್ದಾರೆ ಸಿಎಂ. ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿ ಸಿಎಂ ರ್ಯಾಲಿಯನ್ನು ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಮತಗಳ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಅನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಹಿಂದ ಮತಕ್ಕಾಗಿ ನೇರವಾಗಿ ಫೀಲ್ಡ್ಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಸ್ಲಿಂ ಮತದಾರರ ಮನವೊಲಿಸಲು ಮುಂದಾದ ಸಿದ್ದು ಅಂಡ್ ಟೀಮ್. ದುಗ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಮತಬೇಟೆಗೆ ಇಳಿಯಲಿರೋ ಸಿಎಂ ಸಿದ್ದರಾಮಯ್ಯ. ಎಸಿದು ಸಿದ್ದರಾಮಯ್ಯನವರ ಇವತ್ತಿನ ಸುದ್ದಿ. ಇವತ್ತು ಮಧ್ಯಾಹ್ನ 2 ಗಂಟೆ ವೇಳೆಗೆ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಮತಬೇಟೆಯನ್ನು ಆರಂಭ ಮಾಡಲಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಹಿಂದ ಮತಗಳ ಮತಬೇಟೆಗೆ ಸಿದ್ದರಾಮಯ್ಯನವರು ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡು ದಾವಣಗೆರೆಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಏನು ಬಿಜೆಪಿಯಲ್ಲಿ ಎಸ್ ಟಿ ಸಮುದಾಯದ ಶ್ರೀನಿವಾಸ್ ದಾಸ್ಕರಪ್ಪನವರಿಗೆ ಟಿಕೆಟ್ ಅನೌನ್ಸ್ ಆದ ತಕ್ಷಣ ಬಿಜೆಪಿ ಅಹಿಂದ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿದೆ ಅಂತ ಏನು ಮಾತನಾಡ್ತಾ ಇದ್ರು. ಆ ಯೂಸ್ ಮಾಡುವಂಥ ಟ್ರಂಪ್ ಕಾರ್ಡಿಗೆ ಮತ್ತೆ ಬ್ರೇಕ್ ಕೊಡಬೇಕು ಅಂತೇಳಿ ಅಹಿಂದವನ್ನು ಕಂಬ್ಯಾಕ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಪ್ಲಾನನ್ನು ಮಾಡಿ 2 ದಿನಗಳ ಕಾಲ ದಾವಣಗೆರೆಗೆ ತಮ್ಮ ಸಮಯವನ್ನು ಮೀಸಲಿಟ್ಟಿದ್ದಾರೆ. ನಿನ್ನೆ ಕೂಡ ಗ್ರಾಮೀಣ ಭಾಗದಲ್ಲಿ ತುರ್ಚಿಘಟ್ಟ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಒಂದು ಹದಡಿ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಒಂದು ಪ್ರಚಾರವನ್ನು ಮಾಡಿದರು. ಆ ಭಾಗದ ಪ್ರಚಾರದ ಬಳಿಕ ಇವತ್ತು ದಾವಣಗೆರೆ ನಗರಕ್ಕೆ ಸೀಮಿತವಾಗಿ ದಕ್ಷಿಣ ಕ್ಷೇತ್ರ ಇದೆ, ದಕ್ಷಿಣ ಕ್ಷೇತ್ರಕ್ಕೆ ಸೀಮಿತವಾಗಿ ಸಿದ್ದರಾಮಯ್ಯನವರು ಒಂದು ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರರ ಪರವಾಗಿ ಸಮರ್ಥವರ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಅವರ ಪರವಾಗಿ ಮತವನ್ನು ಯಾಚಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು. ಇದರ ವಿಶೇಷ ಏನು ಅಂತ ನೋಡೋದಾದರೆ ಸಿ ಎಂ ಸಿದ್ದರಾಮಯ್ಯನವರು ಈ ಬಾರಿ ಅಹಿಂದ ಮತಗಳು ಯಾವುದೇ ಕಾರಣಕ್ಕೂ ಛಿದ್ರ ಆಗಬಾರ್ದು, ಕ್ರೋಢೀಕರಣ ಆಗಬೇಕು, ಅದು ಕಾಂಗ್ರೆಸ್ನ ಮತ ಬ್ಯಾಂಕಾಗೆ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮತಬೇಟೆಯನ್ನು ಮಾಡಲಿಕ್ಕೆ ಇವತ್ತು ಇಡೀ ಸಮುದಾಯವನ್ನು ಅಹಿಂದ ಸಮುದಾಯ ಇದೆ ಎಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಬೃಹತ್ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು. ಹಾಗಾದರೆ ಸಿದ್ದರಾಮಯ್ಯನವರ ಇವತ್ತಿನ ರ್ಯಾಲಿ ಎಲ್ಲೆಲ್ಲಿರುವಂಥದ್ದು ಏನು, ಸೊ ಅವರಿಗೆ ಜನ ಯಾವ ರೀತಿ ಸೇರ್ತಿದ್ದಾರೆ, ಏನೆಲ್ಲ ಪ್ಲಾನ್ ಮಾಡಿದ್ದಾರೆ ಅನ್ನೋ ಬಗ್ಗೆ ನಾನು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ. ಇವತ್ತು ಮಧ್ಯಾಹ್ನ 1-1:30ಗೆಲ್ಲ ಸಿದ್ದರಾಮಯ್ಯನವರು ದಾವಣಗೆರೆಗೆ ಎಂಟ್ರಿಯನ್ನು ಕೊಡ್ತಾರೆ. ಎಂಟ್ರಿಯನ್ನು ಕೊಟ್ಟ ನಂತರ ರ್ಯಾಲಿಯ ಮೂಲಕ ಬಂದು ಮೊದಲಿಗೆ 2 ಗಂಟೆಗೆ RMC ಲಿಂಕ್ ರಸ್ತೆಯ ಗಣೇಶ ಹೋಟೆಲ್ ಏನಿದೆ, ಆ ಗಣೇಶ ಹೋಟೆಲ್ ಸರ್ಕಲಲ್ಲಿ ಒಂದು ಬಹಿರಂಗ ಸಭೆಯನ್ನು ಮಾಡ್ತಾರೆ. ಬಹಿರಂಗ ಸಭೆಯಲ್ಲಿ ಸಮರ್ಥ ಶಾಮನೂರನ್ನು ಉದ್ದೇಶಿಸಿ ಮತ್ತು ಚುನಾವಣೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಜೊತೆಗೆ ಈ ಭಾಷಣದಲ್ಲಿ ಅಹಿಂದ ಮತಗಳಿಗೆ ಯಾವ ರೀತಿಯ ಕ್ರೋಢೀಕರಣವನ್ನು ಮಾಡಬೇಕು, ಅಹಿಂದ ಮತಗಳನ್ನು ಯಾವ ರೀತಿ ಕೇಂದ್ರೀಕರಿಸಬೇಕು ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ಗಣೇಶ ಹೋಟೆಲ್ ಮುಂಭಾಗದಲ್ಲಿ ಒಂದು ಬಹಿರಂಗ ಸಭೆಯನ್ನು ಮಾಡ್ತಾರೆ. ಅದಾದ ಬಳಿಕ 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ರಾಜವೀರ ಮದಕರಿ ನಾಯಕ ವೃತ್ತ ಏನಿದೆ ಆ ವೃತ್ತದಲ್ಲಿ ಅಲ್ಲೂ ಕೂಡ ಒಂದು ರ್ಯಾಲಿಯನ್ನು ರೋಡ್ ಶೋವನ್ನು ಮಾಡ್ತಾರೆ. ರೋಡ್ ಶೋವನ್ನು ಮಾಡಿ ಅಲ್ಲಿ ಕೂಡ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಅಲ್ಲಿಯ ಮತದಾರರ ದಕ್ಷಿಣ ಕ್ಷೇತ್ರದ ಮತದಾರರನ್ನು ಉದ್ದೇಶಿಸಿ ರಾಜವೀರ ಮದಕರಿ ನಾಯಕ ವೃತ್ತದಲ್ಲಿ ಬಹಿರಂಗ ಪ್ರಚಾರವನ್ನು ಮಾಡ್ತಾರೆ. 4 ಗಂಟೆಗೆ ದುರ್ಗಾಂಬಿಕಾ ದೇವಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಸಂಜೆ 4 ಗಂಟೆಗೆ ದಾವಣಗೆರೆಯ ದುಗ್ಗಮ್ಮ ದೇವಿ ಏನಿದೆ, ಹಳೆ ಭಾಗದ ದುಗ್ಗಮ್ಮ ದೇವಿ, ದಾವಣಗೆರೆ ನಗರದ ದೇವತೆ ಅಂತ ಏನು ಕರಿತೀವಿ, ನಗರ ದೇವತೆಗೆ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಮತ್ತೆ ರ್ಯಾಲಿಯನ್ನು ರೋಡ್ ಶೋನ ಮುಂದುವರಿಸ್ತಾರೆ ಸಿ ಎಂ ಸಿದ್ದರಾಮಯ್ಯನವರು. ಸಂಜೆ 5 ಗಂಟೆ ಸುಮಾರಿಗೆ ಅಖ್ತರ್ ರಜಾ ಸರ್ಕಲ್ನಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಂದರೆ ಈ ಎಲ್ಲ ಭಾಗಗಳಿದ್ದಾವೆ, ಎಲ್ಲ ಭಾಗಗಳು ಕೂಡ ಅಹಿಂದ ಮತಕ್ಕೆ ಸೇರಿದಂಥ ಅಹಿಂದ ವರ್ಗಗಳಿಗೆ ಸೇರಿದಂಥ ವಾರ್ಡ್ಗಳಿವು. ಆ ವಾರ್ಡ್ಗಳಲ್ಲಿ ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಸಿದ್ದರಾಮಯ್ಯನವರು ಮೆಗಾ ಪ್ಲಾನನ್ನು ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಅವರನ್ನು ಉದ್ದೇಶಿಸಿ ಮಾತನಾಡುವ ಪ್ಲಾನ್ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಇರುವಂಥದ್ದು. ಅಂದರೆ ಅಹಿಂದ ಮತಗಳು ಕಾಂಗ್ರೆಸ್ನ ಮತ ಬ್ಯಾಂಕ್ ಅಂತ ಏನು ಇಷ್ಟು ದಿನ ಆಗಿತ್ತು, ಆ ಮತ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಒಡೆದೋಗಬಾರ್ದು, ಆ ಮತ ಬ್ಯಾಂಕ್ ಕಾಂಗ್ರೆಸ್ ಜೊತೆಗೆ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಇವತ್ತು ಆ ಒಂದು ನೇರವಾಗಿ ಅವರೇ ಸಮರ್ಥ ಶಾಮನೂರ್ ಪರವಾಗಿ ಫೀಲ್ಡಿಗೆ ಇಳಿದು ಅವರನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಎಲ್ಲ ಶತಪ್ರಯತ್ನವನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಏನು ಈ 4 ಪ್ಲೇಸ್ಗಳಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಸಿ ಎಂ ಮಾತನಾಡ್ತಾರೆ. ಮಾತನಾಡುವಂಥ ಸಂದರ್ಭದಲ್ಲಿ ಅಹಿಂದ ಮತಗಳನ್ನು ಯಾವ ರೀತಿ ಕ್ರೋಢೀಕರಿಸಬೇಕು, ಅಹಿಂದ ಮತ ಯಾವ ಕಾರಣಕ್ಕೋಸ್ಕರ
ಕಾಂಗ್ರೆಸ್ಗೆ ಸಪೋರ್ಟನ್ನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಉದ್ದೇಶಿಸಿ ಮಾತನಾಡ್ತಾರೆ. ನಿನ್ನೆ ಕೂಡ ಸಾಕಷ್ಟು ಅದೇ ವಿಚಾರವಾಗಿ ಗ್ಯಾರಂಟಿ ವಿಚಾರವಾಗಿ ಮಾತನಾಡಿದ್ರು. ಕುಟುಂಬ ರಾಜಕಾರಣ ಯಾರು ಮಾಡಿಲ್ಲ, ಬಿ ಜೆ ಪಿಯವ್ರು ಮಾಡಿಲ್ವಾ, ಜೆ ಡಿ ಎಸ್ನವ್ರು ಮಾಡಿಲ್ವಾ, ಯಾರು ಕುಟುಂಬ ರಾಜಕಾರಣ ಮಾಡಿಲ್ಲ, ಎಲ್ಲವನ್ನೂ ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಹೋದರು ಸ್ವತಃ ಸಿದ್ದರಾಮಯ್ಯನವರು. ಇವತ್ತು ಕೂಡ ಅದೇ ರೀತಿಯಾಗಿ ಅಹಿಂದ ಮತಗಳನ್ನು ಯಾವ ರೀತಿ ಕ್ರೋಢೀಕರಿಸಬೇಕು, ಮತ್ತು ಸಿದ್ದರಾಮಯ್ಯವರು ಅಂದರೆ ರಾಜ್ಯದ ಅಹಿಂದ ನಾಯಕ ಅಂತಂದೇಳಿನೇ ಗುರುತಿಸ್ಕೊಂಡಂಥವ್ರು. ಈ ಅಹಿಂದ ಅನ್ನುವ ಒಂದು ಹೋರಾಟದಿಂದಲೇ ಸಿದ್ದರಾಮಯ್ಯನವರು ಇವತ್ತು ಸಿ ಎಂ ಅನ್ನುವಂಥ ಪಟ್ಟವನ್ನು ತೆಗೆದುಕೊಂಡು 2ನೇ ಅವಧಿಗೆ ಸಿ ಎಂ ಆದಂಥವ್ರು ಸಿದ್ದರಾಮಯ್ಯನವರು. ಹಾಗಾಗಿ ರಾಜ್ಯದ ಬಹುತೇಕ ಅಹಿಂದ ಸಮುದಾಯ ಇದೆ, ಅಹಿಂದ ಸಮುದಾಯ ಅವರ ಪರವಾಗಿದೆ ಅನ್ನುವಂಥ ಒಂದು ಅಲೆ ರಾಜ್ಯದಲ್ಲಿರೋದ್ರಿಂದ ಸಿದ್ದರಾಮಯ್ಯನವರೇ ನೇರವಾಗಿ ಅಖಾಡಕ್ಕೆ ಇಳಿದು ಅಹಿಂದ ಮತಗಳನ್ನು ಸಮರ್ಥ ಶಾಮನೂರ್ ಪರವಾಗಿ ಕ್ರೋಢೀಕರಿಸೋದಕ್ಕೆ ಈ ಒಂದು ಪ್ಲಾನನ್ನು ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸರಿಸುಮಾರು 1:30-2 ಗಂಟೆಯಿಂದ ಸಂಜೆ 6 ಗಂಟೆಗೂ ಕೂಡ ನಿರಂತರವಾಗಿ ದಕ್ಷಿಣ ಕ್ಷೇತ್ರ ಹಳೆ ಭಾಗ ಏನಿದೆ, ಹಳೆ ಭಾಗದಲ್ಲಿ ಅಹಿಂದ ಮತಗಳು ಹೆಚ್ಚಿರುವಂತಹ ಭಾಗದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಫೀಲ್ಡಿಗೆ ಇಳಿದು ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಸೊ ಈಗ ದಾವಣಗೆರೆಯಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಎರಡೂ ಪಕ್ಷಗಳು ಕೂಡ, ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಏನಿದೆ, ಎರಡೂ ಪಕ್ಷಗಳು ಕೂಡ ನೇರ ಹಣಾಹಣಿಗೆ ಸಜ್ಜಾಗಿರುವಂಥದ್ದು. ಪ್ರತಿನಿತ್ಯ ಕೂಡ ಒಂದು ಹೊಸ ಟ್ರೆಂಡ್ ಶುರು ಆಗ್ತಾ ಇದೆ. ಅಂದರೆ ಇವತ್ತಿರುವಂಥ ಟ್ರೆಂಡ್ ನಾಳೆ ಇಲ್ಲ, ನಾಳೆ ಇರುವಂಥ ಟ್ರೆಂಡ್ ನಾಡಿದ್ದಿರೋದಿಲ್ಲ. ಈಗ ಸದ್ಯದ ಪರಿಸ್ಥಿತಿಗೆ ನೋಡ್ತಾ ಹೋದರೆ ಇವತ್ತೇನು 2ನೇ ತಾರೀಕಿನ ಪರಿಸ್ಥಿತಿಯನ್ನು ನೋಡೋಕೆ ಹೋದರೆ ಇಬ್ಬರು ಕೂಡ ನೆಕ್ ಟು ನೆಕ್ ಫೈಟಲ್ಲಿದ್ದಾರೆ. ಸೊ ದಾವಣಗೆರೆಗೆ ಜಮೀರ್ ಅಹಮದ್ ಏನು ಕಾಂಗ್ರೆಸ್ಸಿಂದ ಬರ್ತಾರೆ ಅಥವಾ ಬಿ ಜೆ ಪಿಯಿಂದ ಯಾವ್ಯಾವ ನಾಯಕರು ಬರ್ತಾರೆ, ಏನೆಲ್ಲ ಸ್ಟ್ರಾಟಜಿಯನ್ನು ಪ್ಲಾನ್ ಮಾಡ್ತಾರೆ, ಅದ್ರ ಮೇಲೆ ಇಲ್ಲಿ ಆ ಟ್ರೆಂಡ್ ಫಿಕ್ಸ್ ಆಗುತ್ತೆ. ನಾನು ಈ ಕೂತು ಈಗ ಇದೇ ಪಕ್ಷ ಗೆದ್ದು ಬಿಡುತ್ತೆ ಅಥವಾ ಇದೇ ಪಕ್ಷದ ಪರವಾಗಿ ಅತಿ ಹೆಚ್ಚಿನ ದೊಡ್ಡ ಒಲವಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಎರಡೂ ಪಕ್ಷಗಳು ಕೂಡ ನೇರ ಹಣಾಹಣಿಗೆ ಸಜ್ಜಾಗಿ ನಿಂತಿರುವಂಥದ್ದು. ಹಾಗಾಗಿ ಇವತ್ತು ಸಿದ್ದರಾಮಯ್ಯನೇನು ಸಂಜೆವರೆಗೂ 6 ಗಂಟೆವರೆಗೇನು ಮತಯಾತ್ರೆಯನ್ನು ಮಾಡ್ತಾರೆ, ಮತಬೇಟೆಯನ್ನು ಮಾಡ್ತಾರೆ ಅಹಿಂದ ಮತಗಳು. ಅದಾದ ಬಳಿಕ ನಾಳೆ ಮತದಾರರು ಯಾವ ರೀತಿಯಾಗಿ ಟರ್ನ್ ಆಗ್ತಾರೆ ಅಂತೇಳಿ, ಯಾಕಂದರೆ ಸಾಕಷ್ಟು ಜನ ಸಿದ್ದರಾಮಯ್ಯವರು ಬಂದಿರ್ಬೋದು ಅಥವಾ ಬೇರೆ ಯಾವುದೇ ರಾಜ್ಯ ನಾಯಕರು ಬರ್ಬೋದು, ಬಂದು ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಪರಿವರ್ತನೆ ಆಗುವಂಥದ್ದು ಸಹಜ ಪ್ರಕ್ರಿಯೆ, ಅದು ರಾಜಕೀಯದಲ್ಲಿ ನಡೆದುಕೊಂಡು ಬಂದಂಥ ಪ್ರಕ್ರಿಯೆ. ಮತ್ತು ಜಾತಿವಾರು ಲೆಕ್ಕಾಚಾರ ಕೂಡ ರಾಜಕೀಯದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು ರಾಜಕೀಯ ಜಾತಿ ಲೆಕ್ಕಾಚಾರ. ಯಾಕಂದರೆ ಇದು ಸುಮ್ಮನೆ ಯಾವುದೋ ಇಲ್ಲ ಆ ಜಾತಿ ಈ ಜಾತಿ ಅಂತಲ್ಲ, ಎಲ್ಲ ಜಾತಿಗಳು ಒಂದು ಮೈಕ್ರೋ ಕಮ್ಯುನಿಟೀಸ್ ಅಂತ ಕರಿತೀವಿ. ಆ ಮೈಕ್ರೋ ಕಮ್ಯುನಿಟಿ ಕೂಡ ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಸಪೋರ್ಟ್ ಮಾಡಬಾರ್ದು ಅಂತಂದೇಳಿ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ರಾಜಕೀಯದಲ್ಲಿ ಜಾತಿ ಪ್ರಾತಿನಿಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಇಂಥ ಜಾತಿಯವ್ರದಿಂದ ಇಂಥವ್ರಿಗೆ ಹಾಕಬೇಕು, ಇಂಥವ್ರು ಹಾಕಬಾರ್ದು ಅಂತೇಳಿ ಆ ಜಾತಿಯ ಒಳಸಂಚಿನಿದೆ, ಆ ಒಳಸಂಚಿನಲ್ಲಿ ಒಂದು ಲೆಕ್ಕಾಚಾರ ಆಗುವಂಥದ್ದು. ಹಾಗಾಗಿ ಇವತ್ತು ಅಹಿಂದ ಮತಗಳೇನಿದ್ದಾವೆ, ಅಹಿಂದ ಮತಗಳು ಕಾಂಗ್ರೆಸ್ಗೆ ನಿರ್ಣಾಯಕ ಆಗಿರೋ ಕಾರಣದಿಂದ ಆ ಅಹಿಂದ ಮತಗಳು ಎಲ್ಲೂ ಕೂಡ ಛಿದ್ರ ಆಗಬಾರ್ದು, ಅವನ್ನ ಕೂಡಿಟ್ಕೊಳ್ಬೇಕು ಅಂತೇಳಿ ಖುದ್ದು ಸಿ ಎಂ ಸಿದ್ದರಾಮಯ್ಯನವರೇ ಇವತ್ತು ಕಣಕ್ಕಿಳಿದು ಆ ಸಮರ್ಥ ಶಾಮನೂರ್ ಪರ ಪ್ರಚಾರವನ್ನು ಮಾಡ್ತಿರುವಂಥದ್ದು. ನೋಡೋಣ ಇವತ್ತಿನ ಡೆವಲಪ್ಮೆಂಟ್ ಎಲ್ಲ ಆದಮೇಲೆ ಯಾವ ರೀತಿಯ ಡೆವಲಪ್ಮೆಂಟ್ ಇರುತ್ತೆ, ಯಾವ ರೀತಿಯ ಸಿನೋರಿಯ ದಾವಣಗೆರೆಯಲ್ಲಿ ಇರುತ್ತೆ, ಆ ರಾಜಕೀಯ ಲೆಕ್ಕಾಚಾರ ಯಾವ ರೀತಿ ಇದೆ ಎಲ್ಲವನ್ನೂ ಕೂಡ ನಾವು ನಿಮಗೆ ಅಪ್ಡೇಟನ್ನು ಮಾಡ್ತಾ ಹೋಗ್ತೀವಿ. ಇದು ಸಿದ್ದರಾಮಯ್ಯನವರ ಅಹಿಂದ ಮತಬೇಟೆಯ ಸುದ್ದಿ. ಮತ್ತೊಂದು ಸುದ್ದಿ ಜೊತೆಗೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.